ತುಮಕೂರಿಂದ ಹೊಸದಾಗಿ ಬಂದಿರುವ ನನ್ನ ಫ್ರೆಂಡ್ಸ್ಗೆಲ್ಲರಿಗೂ ಈಗ ನಾನು ಬಂಗಾರ ಕುಸುಮ ಫಾಲ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ, ಬಂಗಾರ ಕುಸುಮ ಬಗ್ಗೆ ಮಾಹಿತಿ ಇರಲಿಲ್ಲ. ನಾವೇನು ಆ ತೂಗು ಸೇತುವೆ ನೋಡೋಂಥ ಸಂದರ್ಭದಲ್ಲಿ ಈ ಸ್ನೇಹಿತರೇನು ಪರಿಚಯ ಆದರು. ಅವ್ರದ್ದು ಒಂದು ಸೋಡಾ ಅಂಗಡಿ ಇದೆ, ಆ ಸೋಡಾ ಅಂಗಡಿ ಹತ್ರ ಪರಿಚಯ ಆದಂಥ ಸ್ನೇಹಿತರು, ಅವ್ರದ್ದೇ ಅಂಗಡಿ ಅದು ಕೂಡ. ಅವರು ನಮಗೆ ಈ ಫಾಲ್ಸ್ ಗೊತ್ತಿಲ್ಲ ಅಂದಾಗ ಅವರೇ ಬನ್ನಿ ಸರ್ ನಾನು ಕರ್ಕೊಂಡೋಗಿ ತೋರಿಸ್ಕೊಂಡ್ಬರ್ತೀನಿ ಅಂತ ಕರೆದಾಗ ಯಾವುದೇ ಅಂದರೆ ವೆಚ್ಚಗಳನ್ನ ಪಾಲಿಸದೆ ಅಂದರೆ ಉಚಿತವಾಗಿ ಅವರ ಪರಿಚಯ ಆದ ಸ್ನೇಹಿತರಿಗೋಸ್ಕರ ಅವರು ನಮ್ಮನ್ನು ಕರ್ಕೊಂಡು ಏನೀಗ ಬಂಗಾರ ಕುಸುಮ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಬನ್ನಿ ನೋಡೋಣ ಬಂಗಾರ ಕುಸುಮ ಫಾಲ್ಸ್ ಹೇಗಿದೆ ಅಂತ. ಸರ್ ನೀವೀಗ ಬಂಗಾರ ಕುಸುಮ ಹೋಗ್ತಾ ಇದ್ದೀರಾ, ಯಾವ ಥರ ಫೀಲ್ ಆಗ್ತಾ ಇದ್ದೀರಾ ಸರ್? ಅಲ್ಲ, ನಾವು ಥರ ಸೌಂದರ್ಯ ಸವಿಬೇಕು ಅಂತಲೇ ತುಮಕೂರಿಂದ ಒಂದು ಸ್ನೇಹಿತರುಗಳು ಬಂದಿರೋವಂಥದ್ದು. ಏನು ಅಂತಂದರೆ ನಮಗಿರೋವಂಥ ಜಂಜಾಟ, ಪತ್ರಿಕೋದ್ಯಮ ಮತ್ತು ಸೇರಿದಂತೆ ಇನ್ನಿತರ ಜಂಜಾಟದಿಂದ ಒಂದೆರಡು ದಿನ ಭಾಳ ಮೈಂಡ್ ಫ್ರೀ ಮಾಡ್ಕೊಳ್ಳೋಣ ಅಂತೇಳಿ ಪ್ರಕೃತಿ ಸೌಂದರ್ಯ ಸವಿಯೋಂಥ ಒಂದು ಪ್ಲೇಸ್ಗಳಿಗೆ ಬರಬೇಕು ಅಂತೇಳಿ, ಅದು ಫಾಲ್ಸ್ ಇರೋ ಅಂಥ ಪ್ಲೇಸ್ಗಳಿಗೆ ಬರಬೇಕು ಅಂತ ಜೋಗ್ ಫಾಲ್ಸು, ಹೊನ್ನಾವರ ಇಲ್ಲ ಚಿಕ್ಕಮಂಗ್ಳೂರು ಅಂತ ಆಯ್ಕೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಈ ಕಡೆ ಬಂದ್ವಿ. ಹೊನ್ನಾವರ ಕಡೆ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ತೂಗು ಸೇತುವೆ ನೋಡಬೇಕು ಅಂತ ಅನಿಸ್ತು. ತೂಗು ಸೇತುವೆ ನೋಡುವಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತ ಒಬ್ಬರು ಭಾಳ ಅಪರಿಚಿತ ಆದ್ರೂ ಭಾಳ ಪರಿಚಿತರ ರೀತಿಯಲ್ಲಿ ಭಾಳ ಸ್ನೇಹಮಯ ಜೀವಿಯಾಗಿ ವರ್ತಿಸಿದ್ರು. ಅವರು ಅಲ್ಲಿ ಒಂದು ಸೋಡಾ ಕುಡ್ದಂಥ ನಮಗೆ ಭಾಳ ನೀಟಾಗಿ ಭಾಳ ಆರೋಗ್ಯಕರವಾದಂಥ ಸೋಡಾ ಕೊಟ್ಟರು. ನಂತರ ಇಲ್ಲಿ ಯಾವ್ಯಾವುದಿದೆ ಪ್ರೇಕ್ಷಣಿಕ ಸ್ಥಳಗಳು ಅಂತ ಕೇಳಿದಂಥ ಸಂದರ್ಭದಲ್ಲಿ ಇಲ್ಲೊಂದು ಬಂಗಾರ ಕುಸುಮ ಅಂತ ಒಳ್ಳೆ ಸೌಂದರ್ಯ ಇರೋಂಥ ಒಳ್ಳೆ ಫಾಲ್ಸ್ ಇದೆ ಅಂತ ಹೇಳಿದ್ರು. ಅವರ ಜೊತೆಯಲ್ಲಿ ಅವರು ಎಲ್ಲ ಕೆಲಸ ಕಾರ್ಯ ಬಿಟ್ಟು ನಮ್ಮ ಜೊತೆಯಲ್ಲಿ ಆ ಫಾಲ್ಸ್ ತೋರ್ಸಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಅವರ ಒಂದು ಉತ್ತಮವಾದ ಗುಣ ಮತ್ತು ಸ್ನೇಹತ್ವ ಮನೋಭಾವನೆಗೆ ನಾವೆಲ್ಲರೂ ಥ್ಯಾಂಕ್ಸ್ ಹೇಳ್ತೀವಿ. ಮತ್ತು ತುಮಕೂರು ಭಾಗ, ಬೆಂಗಳೂರು ಭಾಗದ ಕಡೆಯಿಂದ ಬರುವಂಥವ್ರು ಎಲ್ಲರೂ ಸಹ ಈ ಒಂದು ತೂಗುಯಲ್ಲಿ ಪಕ್ಕದಲ್ಲಿರೋಂಥ ಅಲ್ಲೇ ಕಾರ್ನರಲ್ಲಿರೋಂಥ ಸೋಡಾಕ್ಕೆ ಅಂಗಡಿಗೆ ಭೇಟಿ ಕೊಟ್ಟು ಅವ್ರಿಗೂ ಆರ್ಥಿಕ ಸದೃಢತೆ ಮಾಡೋದ್ರ ಜೊತೆಗೆ ಪ್ರೇಕ್ಷಣಿಕ ಸ್ಥಳ ನೋಡೋದಕ್ಕೆ ಅವರೊಂದು ಮಾಹಿತಿ ಕೊಡ್ತಾರೆ. ದಯಮಾಡಿ ಆ ಒಂದು ಮಾಹಿತಿ ತೆಗೆದುಕೊಳ್ಬೋದು ಅಂತ ಸ್ನೇಹಿತರಿಗೆ ಹೇಳ್ತೀವಿ. ಥ್ಯಾಂಕ್ ಯು ರಾಜೇಶ್. ಥ್ಯಾಂಕ್ ಯು ರಾಜೇಶ್.